ಗಾಯ್ಸ್ ಟಿ ಸಿ ಹತ್ರ ಲಾಕ್ ಆದ್ವಿ ಟ್ರೈನಲ್ಲಿ ಸೊ ನಾವು ಪ್ಲಾನ್ ಮಾಡಿ ಹೊರಟಿದ್ದೆ ಪುರಿ ಜಗನ್ನಾಥ್ಗೆ, ಸೊ ಒಡಿಸ್ಸಾಗೆ. ಅಂಡೆ ಬಿರಿಯಾನಿ ಐತೆ, ಅಂಡೆ ಬಿರಿಯಾನಿ. ಹಂಗೆ ಡೈರೆಕ್ಟ್ ಟ್ರೈನ್ ಐತಿತ್ತಲ್ಲ ಪೂರಿಗೆ, ಸೊ ಇಲ್ಲಿಂದ ಪುನಃ ಟ್ರೈನ್ ಹತ್ತಿದೆ ಪೂರಿಗೆ. ಗೈಸ್ ಇವಾಗ ಒಂದು ರೀಲ್ಸ್ ಶೂಟ್ ಮಾಡ್ತಿದ್ದೀವಿ, ರೀಲು. ಸೊ ಗೈಸ್ ನೋಡಿ ಇವಾಗ ನಮ್ಮ ಕೌಶಿನ್ ಹೆಂಗ್ ಹಾಕಿದೀವಿ ಅಂತ. ಅಣ್ಣ ಹೆಂಗಿದೀಣ? ಡೇ 2ಗೆ ವೆಲ್ಕಮ್. ಸೊ ಇನ್ನ ಟ್ರೈನ್ ಎಲ್ಲ ಇದ್ದೀವಿ. ಅದು ಮಾಡ್ತಿದ್ದಾನೆ ಅಲ್ಲಿ, ಅವನೇ ಕಳ್ಳ ಅವನು. ಗೈಸ್ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಮ್ಗೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ. ಸೊ ನಾವು ಪ್ಲಾನ್ ಮಾಡಿ ಹೊರಟಿದ್ದೆ ಪುರಿ ಜಗನ್ನಾಥ್ಗೆ, ಸೊ ಒಡಿಸ್ಸಾಗೆ. ಸೊ ಅದ್ರ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ. ಸೊ ಟ್ರೈನಲ್ಲಿ ಕೂತಿದ್ದೀವಿ ಈಗ. ಗೈಸ್ ಇವಾಗ ಟ್ರೈನಲ್ಲಿ 9:30 ಬಿಟ್ರೆ ನಾಳೆ ಸಂಜೆ ಹೋಗೋದು. ಸೊ 24 hours ಟ್ರೈನಲ್ಲಿ ಜರ್ನಿ ಮಾಡಬೇಕು. ಸೊ ನೋಡೋಣ, ಅದ್ರ ಕಂಪ್ಲೀಟ್ ಬ್ಲಾಗ್ ನೋಡಿ ನೀವು, ಗೊತ್ತಾಗುತ್ತೆ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಹೇಗಿರುತ್ತೆ ಎಲ್ಲ. ಇವರಿಬ್ರು ಹೋಗ್ತಿರೋದು, ನಾವು ಹೋಗ್ತಿಲ್ಲ, ನಾವು ನಡ್ಕೊ ಹೋಗ್ತಿದ್ದೀವಿ, ಪಾದಯಾತ್ರೆ ಮಾಡ್ತಿದ್ದೀವಿ ಈಗ ಒಡಿಸ್ಸಾಗೆ. ಬೋಗಿ ಚೆನ್ನಾಗಿಲ್ಲ ಗಾಯ್ಸ್. S1 ಎಷ್ಟು ಚೆನ್ನಾಗೈತೆ ಬೋಗಿ. S3 ಬುಕ್ ಮಾಡಿದ್ವಿ, ಬಟ್ ನೋಡಿ ಹೆಂಗೈತೆ ಅದು, ಹಳೆ ಕಾಲದ ಟ್ರೈನ್ ಕಂಗೈತೆ ಇದು. ಒಂದೊಂದು ನೀವು ಬರೋದಿದ್ರೆ ಕನ್ಫರ್ಮ್ ಆಗಿ ಟಿಕೆಟ್ ತಗೋ ಬನ್ನಿ. ಸೊ ಪಕ್ಕ ಅಂದ್ರೆ ದಿನಕ್ಕೆ 20 ಇಲ್ಲ 30 ಸಲ ಬರ್ತಾರೆ ಟಿ ಸಿ ನೋಡಕ್ಕೆ, ಹೆಂಗಿದ್ರೆ ಎಲ್ಲ ಚೆಕ್ ಮಾಡಕ್ಕೆ. ಸೊ ನಮ್ಗೆ 4 ಸಲ ಬಂದು ಚೆಕ್ ಮಾಡಿದ್ರು. ನಮ್ದೆಲ್ಲ ಪಕ್ಕ ದಾರಿಯಲ್ಲಿ ಇದೊಂದು ಅಂಡೆ ಬಿರಿಯಾನಿ ಐತೆ, ಅಂಡೆ ಬಿರಿಯಾನಿ. ಒಳಗಡೆ ಹೆಂಗೈತಿ ನೋಡು. ಕನ್ನಡ ಇದು ಆಕ್ಚುಲಿ ಚೆನ್ನಾಗಿರೋದು. जी कम में 40 पर 2, 40 पर 7 7 2 मर गया। हाँ 70 एज 70 रुपया 70 एज 70 अगड़ा छोड़ो। विमल क्वार्टर 1000 ಅಪ್ಪೇ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ನಾವು ಪಕ್ಕ ಪ್ಲಾನ್ ಮಾಡಿ 4 ಜನ ಟಿಕೆಟ್ ಬುಕ್ ಮಾಡಿದ್ದೆವು. ಸೊ ಅಂದ್ರೆ 2 months ಬ್ಯಾಕ್. ಸೊ ನಮ್ಮ ಫ್ರೆಂಡ್ ಇನ್ನೊಬ್ರು ಆಮೇಲೆ 1 month ಆದ್ಮೇಲೆ ಬರ್ತೀನಿ ಅಂತಂದ್ರು. ಟಿಕೆಟ್ ಎಲ್ಲ ಬುಕ್ ಆಗಿತ್ತು. ಸೊ ಅದೇನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಜನರಲ್ಲಿ ಟಿಕೆಟ್ ತಕೊಂಡ್ವಿ. ಸೊ ಅವನ್ನೇ ಜನರಲ್ ಕಳ್ಸಕ್ ಆಗ್ಲಿಲ್ಲ. ಸೊ ಇದಕ್ಕೆ ಏನ್ ಮಾಡಿದ್ವಿ, ನಮ್ ಬೋಗಿಗೆ ಎಲ್ಕೊಟ್ವಿ. ಇಲ್ಲಿ ಅಣ್ಣ ಇವನೇ ಅಣ್ಣ. ನಮಸ್ಕಾರ ಗಾಯ್ಸ್, ನಾನೇ ಆ ಭೂಪ ಬರಲ್ಲ ಅಂತ ಒಂದು ಕೊನೆಗೂ ಬಂದೆ. ಏನು ಮಾಡಕ್ಕಾಗಲ್ಲ, ದೇವ್ರು ಕರೆಸ್ಕೊಂಡಾಗ ನಾವು ಹೋಗ್ಲೇಬೇಕಾಗುತ್ತೆ. ಟೈಮು ಎಲ್ಲದಕ್ಕೂ ಟೈಮ್ ಬರಬೇಕು. ಡೇ 2ಗೆ ವೆಲ್ಕಮ್. ಸೊ ಇನ್ನ ಟ್ರೈನ್ ಎಲ್ಲ ಇದ್ದೀವಿ. ಅದು ಮಾತು ನೋಡಿ ಎಷ್ಟು ಜನ ಇದ್ದಾರೆ. ಇನ್ನೇಂದ ಹೋಗ್ತಾನೆ ಇದೀವಿ ಇನ್ನ ತಲುಪ್ತಾ ಇಲ್ಲ. ಸೊ ಡೇ 2 ಇನ್ನ ಟ್ರೈನ್ ಅಲ್ಲೇ ಜರ್ನಿ ಮಾಡ್ತಿದ್ದೀವಿ. ನಮ್ಮ ವ್ಯವಸ್ಥೆ ನೋಡ್ಬಿಟ್ಟು ನಮ್ದು ಕಂಡೀಷನ್ ಎಲ್ಲ ಏನು ಮಾಡಕ್ಕಾಗಲ್ಲ, ಜನ ಜಾಸ್ತಿ ಇದ್ದಾರೆ. ನಮ್ಮನ್ನ ನೋಡಿದ್ರೆ ರಿಸರ್ವೇಶನ್ ನೋಡ್ತಾರ ಕಾಣೋದೇ ಇಲ್ಲ. ಬುಕ್ ಮಾಡಿದೆ, ಬಟ್ ಹಿಂಗ್ ಕೂತಿದೀವಿ, ಒಂದು ಸೀಟಲ್ಲಿ 3 ಜನ ಕೂತಿದೀವಿ. ಸೊ ನೈಟ್ ಹೆಂಗೋ ಮಲಗಿದ್ವಿ, ಸಿಕ್ಕಿದ್ದು. ಸೊ ಇನ್ನ ಇವತ್ತು 2 ಗಂಟೆ ಆಗತ್ತೆ ಹೋಗೋದು ಸತ್ತೆ. ಟೈಮ್ 10 ಗಂಟೆ ಆಗಿದೆ. ಇನ್ನ ತಿಂಡಿ ಮಾಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ, ಏನು ಆಗಲ್ಲ, ಸದ್ಯಕ್ಕೆ ಆಗೋದು ಇಲ್ಲ. ಸೊ ನೆಕ್ಸ್ಟ್ ಸಿಗೋಣ. ಆಲ್ರೆಡಿ ಕಳ್ಳ ಹೆಂಗ್ ನೋಡ್ತಿದ್ದಾನೆ ಆ ಕಡೆಯಿಂದ, ಆಲ್ರೆಡಿ ಕಳ್ಳ ಹೆಂಗ್ ನೋಡ್ತಿದ್ದಾನೆ ಅಲ್ಲಿ, ಅವನೇ ಕಳ್ಳ ಅವನು. ಸೊ ನಾವು ನೋಡಿ ಇವಾಗ ಇಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ. ಸೊ ಕಂಪ್ಲೀಟ್ ಅಂದರೆ ಇಂಡಿಯಾ ಮ್ಯಾಪಲ್ಲೇ ಫಸ್ಟ್ ಬಂದಿದ್ದೀವಿ, ಟ್ರಾವೆಲ್ ಮಾಡಿದ್ದೀವಿ ಈಗ. ಸೊ ಅಂದರೆ ಕಂಪ್ಲೀಟ್ ಅಂದರೆ ಕರ್ನಾಟಕ, ಸೊ ತಮಿಳ್ನಾಡು, ಸೊ ತೆಲಂಗಾಣ,
ಸೊ ಆಂಧ್ರ ಆದಮೇಲೆ ಒಡಿಸ್ಸಾ. ಸೊ ಕಂಪ್ಲೀಟಾಗಿ ಇಷ್ಟು ಸ್ಟೇಟ್ನ ಟ್ರಾವೆಲ್ ಮಾಡಿರೋದು ನಾವು ಇವಾಗ. ಬಾಯ್ ಗೈಸ್, ಫೈನಲಿ ಬಂದಿದ್ದೀನಿ ಕುರ್ದಾ ರೈಲ್ವೆ ಸ್ಟೇಷನ್ಗೆ. ಸೊ ಒಡಿಸ್ಸಾದಲ್ಲಿ ಇರೋದು. ಸೊ ಇಲ್ಲಿಂದ ಪುನಃ ಪುರಿಗೆ ಹೋಗ್ಬೇಕು. ಇನ್ನೊಂದು ರೈಲ್ವೆ ಸ್ಟೇಷನ್ ಹತ್ತಿಲ್ಲ, ಬಸ್ಸಲ್ಲಿ ಹೋಗ್ಬೇಕು ಅನ್ಸುತ್ತೆ. ಸೊ ಇನ್ನ ತಿಂಡಿ ಮಾಡಿಲ್ಲ, ಡೈರೆಕ್ಟ್ ಊಟನೇ ಮಾಡೋದು ಇವಾಗ. ಗೈಸ್ ಲಿಟ್ರಲಿ ಟ್ರೈನಲ್ಲಿ ಬರಗಂಟ ಹೆವಿ ಸುಸ್ತಾಗೋಯ್ತು. ಈ ತರ ಆದ್ರೆ ಏನ್ ಕತೆ? ಬುಕ್ ಮಾಡಿದ್ರೆ ಸ್ಲೀಪರು ನೋಡಿದ್ರೆ ಜನರಲ್ ಆಗಿ ಹೊಡೀತೆ ಆ ಬಗೆಗೆ. ಸಾಕಾಗೋಯ್ತು ಗೈಸ್, ಯಪ್ಪ. ಬಟ್ ನಾಳೆ ಫುಲ್ ಕನ್ಫರ್ಮ್ ಆಗಿದೆ, ನೋಡೋಣ ಆ ಟ್ರೈನ್ ಟಿಕೆಟ್ ಹೆಂಗಿರುತ್ತೆ. ಗೈಸ್ ಇಲ್ಲಿಂದ ಪುನಃ ಟ್ರೈನ್ ಇದೆ ಅಂತೆ ಪುರಿಗೆ. ಸೊ ಪುನಃ ಇವಾಗ ಟಿಕೆಟ್ ತಗೊಂಡು ಇಲ್ಲಿಂದ ಪುರಿ ಟ್ರೈನ್ ಇದೆ. ಸೊ ಇವಾಗ ನಾವು ಬುಕ್ ಮಾಡಿದಂತೆ ಟ್ರೈನು ಕುರ್ದಾಗ ಬಂದಿದೆ. ಸೊ ಅಂದ್ರೆ ಇದು ಒಡಿಸ್ಸಾದಲ್ಲಿ ಲೊಕೇಟ್ ಆಗಿರೋದು ಕುರ್ದಾ. ಸೊ ನಮಗೆ ಡೈರೆಕ್ಟ್ ಟ್ರೈನ್ ಇತ್ತಿತ್ತಲ್ಲ ಪುರಿಗೆ. ಸೊ ಇಲ್ಲಿಂದ ಪುನಃ ಟ್ರೈನ್ ಹತ್ತಿದೆ ಪುರಿಗೆ. ಅಲ್ಲಿ 60 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ. ಸೊ ಹೋಗೋಣ, ಒಂದು 3 ಒಳಗಡೆ ರೀಚ್ ಆಗ್ತೀವಿ. ಸೊ ಇವತ್ತು ದರ್ಶನ ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ. ರೂಮ್ ಚೆಕ್ ಇನ್ ಆಗಿ ಗೈಸ್ ಫೈನಲಿ ಬಂದ್ವಿ ಪುರಿಗೆ. ಪುರಿ ರೈಲ್ವೆ ಸ್ಟೇಷನ್ ಇದು. ಸೊ ಇಲ್ಲಿಂದ ನೆಕ್ಸ್ಟ್ ರೂಮ್ ಸರ್ಚ್ ಮಾಡಕ್ ಹೋಗ್ಬೇಕು, ಇಲ್ಲಿ ಸಿಗುತ್ತೆ ನೋಡೋಣ. ಸೊ ಅಲ್ಲಿಂದ ನೆಕ್ಸ್ಟ್ ಬೀಚ್ಗೆ ಹೋಗ್ತೀವಿ ಬಾಯ್ಸು. ಬನ್ನಿ ಸೊ ಬನ್ನಿ ರೂಮ್ ನೋಡ್ಕೋಣ ಈಗ. ನೈಸ್ ನೋಡಿ, ಇಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಇಲ್ಲಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಾಡಿಲಿ ಎನರ್ಜಿ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. ಬರೀ ಫ್ರೂಟ್ಸ್ ಅಲ್ಲೇ ಕಾಲ ಕಳೆದಿದ್ದೀವಿ. ಬರೀ ಫ್ರೂಟ್ಸ್ ಅಲ್ಲೇ ಕಾಲ ಕಳೆದಿದ್ದೀವಿ. ನೋಡಿ ಇಲ್ಲಿಂದ ಸಕ್ಕತ್ತ ಕಾಣುತ್ತೆ. ಪ್ಯಾಲೇಸ್ ಕಣ ಕಟ್ತಾರೆ ರೈಲ್ವೆ ಸ್ಟೇಷನ್. ಎಲ್ಲೂ ಇಲ್ಲ ಅನ್ಸುತ್ತೆ, ಈ ತರ. ನಮ್ಮ ಬಾಯ್ಸರ್ ಫ್ರೆಂಡ್ ಇಲ್ಲೇ ಇದ್ದಿದ್ದಂತೆ ಮುಂಚೆ. ಸೊ ಅವರು ಮುಖಾಂತರ ಇದೊಂದು ರೂಮ್ ನೋಡಿದೀವಿ. ಈಗ ವಿಚಾರ್ಸಕ್ ಹೋಗಿದ್ದಾರೆ ಆ ಕಡೆ. ಚೆನ್ನಾಗೈತೆ ಮಾತ್ರ ಇದು ರೂಮ್. ಗೈಸ್ ಕಂಪ್ಲೀಟ್ 2 days ಜರ್ನಿ ಮಾಡಿ ಗೊತ್ತಿಲ್ಲದೆ ಜಾಗಕ್ಕೆ ಬಂದು, ಸೊ ನಿಮಗೋಸ್ಕರ ಅಂತಾನೆ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ನಾವು ಬಂದಿದ್ದೀವಿ ಪೂರಿ ಜಗನ್ನಾಥ್ಗೆ. ಸೊ ಕಂಪ್ಲೀಟ್ ನೋಡಿ. ಸೊ ನಮ್ಮ ಸಬ್ಸ್ಕ್ರೈಬರ್ಗೆ, ನಮ್ಮ ಫ್ಯಾಮಿಲಿಗೆ ತೋರ್ಸೋಣ ಈ ಕಡೆ ಜಾಗ ಮತ್ತು ಅದು ಕಲ್ಚರ್ ಹೇಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಬಂದಿರೋದು. ಗೈಸ್ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಅಂತೆ, ಆಫ್ಲೈನ್ ಇಲ್ಲ. ಸೊ ನಮ್ಮ ಬಾಯ್ಸ್ ಹೋಗ್ತೀವಿ ಈಗ. ಅಲ್ಲೇ ನಮಗೆ ಬೀಚ್ಗೂ ಮತ್ತು ಟೆಂಪಲ್ಗೂ ಮಧ್ಯೆ ಇರೋ ರೂಮ್ ಬೇಕು. ಸೊ 2 ಓಡಾಡೋಕ್ಕೆ ಈಸಿ ಆಗಲಿ ಅಂತ. ಬಟ್ ಪ್ಲೇಸ್ ಚೆನ್ನಾಗೈತೆ, ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು ಇವಾಗ. ನಮ್ಮದೇ ಸೈಕಲ್ ರೈಡಿಂಗ್ ಮಾತ್ರ ನೋಡೋಕ್ಕೆ ಸಿಗೋದು ಈ ಥರ. ಸೊ ಇಲ್ಲಿ ಕಲ್ಚರ್ ಸ್ವಲ್ಪ ಡಿಫ್ರೆನ್ಸು. ಬರ್ತಿದೆ ನೋಡಿ ಅಲ್ಲಿ ಆಟೋ, ಈ ಕಡೆ ಸೈಡ್ ಆಟೋ ಇರುತ್ತೆ ನೋಡಿ. ಇಲ್ಲಿ ಸಖತ್ತಾಗೈತೆ ಮಾತ್ರ ಆಟೋ ಈ ಕಡೆ. ರೂಮ್ ಸಿಕ್ತು, ಹೋಟೆಲ್ ಕ್ಯಾಸು ಹೆರಿಟೇಜ್ ಅಂತ. ಸೊ ಇಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಚೆನ್ನಾಗೈತೆ. ಒಳಗಡೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಬಾಯ್ಸ್ ಫೈನಲಿ ರೂಮ್ ಆಗಯ್ಯ. ಸೊ ನಮ್ಮ ರೂಮ್ನ ಚೆಕ್ ಇನ್ ಆಗ್ಬೇಕು ಇವಾಗ. ಚೆನ್ನಾಗೈತೆ ಮಾತ್ರ ಹೋಟೆಲ್. ಗೈಸ್ ನೋಡಿ, ನನ್ನ ಚಾನಲ್ ನನ್ನೇ ಸಬ್ಸ್ಕ್ರೈಬ್ ಮಾಡ್ಬೇಕಂತೆ. ಗೈಸ್ ನೋಡಿ ಇಲ್ಲಿ ಅಣ್ಣ ಟ್ಯಾಗ್ ಹಾಕಿ ತೆಗ್ದೇ ಇಲ್ಲ ಇನ್ನ ಅಂತ ಹೊಸ ಬಟ್ಟೆ ತಂದು ಮಾಡ್ಯವನೆ ಟ್ರಿಪ್ಗೋಸ್ಕರ. ಸೊ ನೋಡಿ ಟ್ರಿಪ್ಗೆ ಬಟ್ಟೆ ಆಗಿಲ್ದ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ನನ್ನ ವಿಡಿಯೋ ನಾವೇ ನೋಡ್ತಾ ಇದ್ದೇವೆ. ಗೈಸ್ ನಮ್ಮ ರೂಮ್ ನೋಡಿ ಈ ಥರ ಇದೆ. ಒಂದು ಟಿವಿ, ಒಂದು ಬೆಡ್ಡು, ಡೈನಿಂಗ್ ಹಾಲು. ಸೊ ಇಲ್ಲಿ ಕಬೋರ್ಡ್ ಇದೆ, ಸೊ ಇಲ್ಲೊಂದು ಕಬೋರ್ಡ್ ಇದೆ, ಬಟ್ಟೆ ಹಾಕಾಯ್ತು. ಸೊ ಇದೊಂದು ವಾಶ್ರೂಮ್ ಇದೆ ನೋಡಿ, ಚೆನ್ನಾಗಿದೆ ಒಟ್ಟಿನಲ್ಲಿ ರೂಮು. ಸೊ ಗೈಸ್ ನೆಕ್ಸ್ಟ್ ಇವಾಗ ನಮ್ಮ ಬಾಯ್ಸೆಲ್ಲ ಬೀಚ್ಗೆ ಹೋಗ್ತಿದೆ. ಬೀಚ್ ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಗೈಸ್ ನಮ್ಮ ಬಾಯ್ಸೆಲ್ಲ ಹೆಂಗೆ ರೆಡಿಯಾಗಿದೆ ನೋಡಿ ಬೀಚ್ಗೆ ಹೋಗಕ್ಕೆ ಔಟ್ಫಿಟ್ ಇದು ಒಬ್ಬಂದು. ಸೊ ನಮ್ದು ಇದು. ಸೊ ಬನ್ನಿ ಹೋಗೋಣ ಇವಾಗ ಬೀಚ್ಗೆ. ಗೈಸ್ ಇವಾಗ ಬೀಚ್ ಹೊರಟಿವಿ. ಸೊ ಬೀಚ್ ಕಡೆ ಹೋಗ್ತಾ ಇದೀವಿ ಈಗ. ಸೊ ಜೊತೆಗೆ ಒಂದು ಬ್ಯಾಗು.
ಸೊ ವಾಟರ್ ಬಾಟ್ಲು ಟವಲ್ಸ್ ಎಲ್ಲ ಇದೆ. ಬಾಯ್ಸ್ ಎಲ್ಲ ರೆಡಿಯಾಗಿ ಹೊರಟ್ವಿ ಈಗ. ಬಾಯ್ಸ್ ಎಲ್ಲ ಫುಲ್ ಚಿತ್ತ ಲೈಟ್ ಬೇರೆ CSK RCB ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಇದೆ. ಟಿವಿ ಇದೆ, ನೋಡೋಣ. ಗೈಸ್ ಇವಾಗ ಬಂದಿದ್ದೀವಿ ಬೀಚ್ಗೆ, ಬ್ಲೂ ಫ್ಲಾಗ್ ಬೀಚ್ ಅಂತ. ಸೊ ಸಕ್ಕತ್ತಾಗೈತೆ, ಮಾತ್ರ ಇನ್ನೂ ಎಂಟ್ರಿ ಆಗಿಲ್ಲ, ಒಳಗಡೆ ಹೋಗ್ಬೇಕು. ಬಾಯ್ಸ್ ಎಲ್ಲ ಹೋಗಿ ಚಿಲ್ ಮಾಡೋಣ, ಫೋಟೋಸ್ ತೆಗಿಸೋಣ, ಎಲ್ಲ ಮಾಡೋಣ. ಗೈಸ್ ನಮ್ಮ ಈ ಟ್ರಿಪ್ಪಲ್ಲಿ ಫುಲ್ ಸಪೋರ್ಟ್ ಮಾಡಿದಂಥ ನಮ್ಮ ಚೇತವ್ರಿಗೆ ಧನ್ಯವಾದಗಳು. ಏಕೆಂದರೆ ನಮ್ಮ ಯಾರಿಗೂ ಹಿಂದಿ ಬರಲ್ಲ. ಸೊ ನಮ್ಮ ಟೀಮಲ್ಲಿ ಹಿಂದಿ ಮಾತಾಡೋನು ಒಬ್ಬನೇ. ಗೈಸ್ ನೋಡ್ಕೊಳ್ಳಿ ಬೀಚ್ ಹೆಂಗಿದೆ ಅಂತ. ಕುತ್ಕೊಳ್ಳಕ್ ಚೇರು, ಚಿಲ್ ಮಾಡಕ್ಕೆ ಜಾಗ, ಏನಿಗೆ ಕೊಟ್ಟರು ಇಸ್ಕೊಳ್ಳಿ. ಪಾರ್ಕಿಂಗು, ಚಿಲ್ಡ್ರನ್ ಏರಿಯಾ ಎಲ್ಲ ಇದೆ. ಬ್ಲಾಕ್ ಸನ್ಸೆಟ್ ಆಗ್ತೈತೆ ನೋಡಿ, ಸಖತ್ತಾಗಿ. ಚಿಲ್ ಮಾಡಿ ಬ್ರೋ, ಚಿಲ್ ಚಿಲ್ ಚಿಲ್. ಜಿಮ್ ಎಲ್ಲ ಬಂದು ಚಿಲ್ ಮಾಡ್ತಿದ್ರೆ ನೋಡಿ. ಇಲ್ಲಿ ನಮ್ಮ ಬಾಯ್ಸ್ ಹೆಂಗ್ ಕೂತಿದ್ವಿ ಎಲ್ಲ ನೋಡ್ಕೊಂಡು ಫಸ್ಟ್ ವಿಡಿಯೋಸ್ ಫೋಟೋಸ್ ಎಲ್ಲ ತಕೊಂಡು ಆಮೇಲೆ ಇಳಿತೀವಿ ನಾವು ಬೀಚ್ಗೆ. ಗೈಸ್ ಇವಾಗ ಒಂದು ರೀಲ್ಸ್ ಶೂಟ್ ಮಾಡ್ತಿದೀನಿ, ರೀಲು. ಸೊ ಅದು ನೋಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್, ನಮ್ಮ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕು. ಸೊ ಈಗ ಸೆಟಪ್ ನಡೀತಿದೆ, ಸೆಟಪ್ ಎಲ್ಲ ಕಂಪ್ಲೀಟ್ ಆಗಿ. ಸೊ ಅದನ್ನು ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಬೀಚ್ ಇಳಿತೀವಿ. ಸೊ ರೀಲ್ ನೋಡ್ಬೇಕಂದ್ರೆ ಗೊತ್ತಲ್ಲ, ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾವ್ ಎಲ್ಲಿಗೆ ಬಂದಿದ್ದೀವಿ ಈಗ? ಪೂರಿ ಜಗನ್ನಾಥಲ್ಲಿರೋ ಒಂದು ಬೀಚ್ಗೆ. ಗೈಸ್ ಇವಾಗ ಊತ ಹಾಕೋ ಚಾಲೆಂಜು. ಸೊ ಅದರಲ್ಲಿ ನಮ್ಮ ಕೌಶಿ ಸೆಲೆಕ್ಟ್ ಆಗಿದ್ದಾನೆ. ಇವನು ಊತ ಹಾಕೋಷ್ಟ್ರಲ್ಲಿ ನಮ್ಮ ಜೀವ ಹೋದಂಗೆ. ಸೊ ಇವಾಗ ಗುಂಡಿ ತೆಗಿತಿದ್ದೀವಿ. ನಮ್ಮ ಸ್ಥಿತಿ ನೋಡಿ ಹೇಗಿದೆ. ಒಂದು ರೌಂಡ್ ಆಯಿತು ಬೀಚಲ್ಲಿ, ಒಂದು ರೌಂಡ್ ಆಗಿದೆ ಬೀಚಲ್ಲಿ ಇವಾಗ. ಸೊ ಗುಂಡಿ ತೆಗಿಯುವ ಸರ್ದಿ ಇವಾಗ. ಇವನು ಊತ ಹಾಕೋಷ್ಟ್ರಲ್ಲಿ ಮುಗೀತು. ಗೈಸ್ ನೋಡಿ ಇವಾಗ ನಮ್ಮ ಕೌಶಿ ಹೆಂಗ್ ಊತ ಹಾಕಿದೀವಿ ಅಂತ. ನಮ್ಮ ಕೌಶಿ ಕಾಣಿಸ್ತಾ ಇಲ್ಲ ಇವಾಗ. ಕೌಶಿ ಅವರ ಇದಕ್ಕೆ ಏನಂತಿರೋದಕ್ಕೆ? ಕೌಶಿ ಈ ಥರ 6 ಪ್ಯಾಕ್ ಕೊಡ್ಸ್ಬೇಕಂತ ಜಿಮ್ಗೆ ಜಾಯ್ನ್ ಆಗಿದ್ದಾನೆ. ಸೊ ಅಷ್ಟೇ ನಾವು ಫಸ್ಟೇ 6 ಪ್ಯಾಕ್ ಕೊಡಿಸಿದ್ವಿ ಮಣ್ಣಲ್ಲಿ. ನೋಡಿ ಇವಾಗ ಅವನ ಪರಿಸ್ಥಿತಿ ಹೇಗಿದೆ ಅಂತ. ನಮ್ಮ ಬಾಯ್ಸು ಪ್ರತಿ ಸಮ ಇದು. ಸೊ ಒಂದೆಲ್ಲ ಫೋಟೋಶೂಟ್ ಮಾಡಿಸ್ಕೊಂಡು ಪುನಃ ಬೀಚಿಗೆ ಬೀಳ್ಬೇಕು. ಗೈಸ್ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸೊ ಕಂಪ್ಲೀಟ್ ನೋಡಿ ಈ ಬ್ಲಾಗು. ಸೊ ನೆಕ್ಸ್ಟ್ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಅದು ನೋಡ್ಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಹೋಗ್ತಾ ಹೋಗುತ್ತೆ. ಸೊ ಕಂಪ್ಲೀಟ್ ನೋಡಿ. ನೆಕ್ಸ್ಟಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.